ಕಟೀಲ್ ಅಥವಾ ಕಟೀಲು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ದೇವಾಲಯ ಪಟ್ಟಣವಾಗಿದೆ. ಇದು ಮಂಗಳೂರಿನಿಂದ ಸುಮಾರು 26 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಹಿಂದೂ ಧರ್ಮದ ಪವಿತ್ರ ದೇವಾಲಯಗಳಲ್ಲೊಂದಾಗಿದೆ. ಇಲ್ಲಿಯ ಪ್ರಮುಖ ಆಕರ್ಷಣೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯವಾಗಿದೆ. ಪವಿತ್ರವಾದ ನಂದಿನಿ ನದಿಯ ಮಧ್ಯದಲ್ಲಿ ಐತಿಹಾಸಿಕ ದೃಶ್ಯಾವಳಿಗಳ ಮತ್ತು ಆಕರ್ಷಣೀಯ ಹಚ್ಚ ಹಸಿರಿನ ವನಸಿರಿಯ ಮಧ್ಯೆ ಇರುವ ಪವಿತ್ರ ದೇವಾಲಯವಾಗಿದೆ. ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ ನದಿಯ ಮಧ್ಯಭಾಗದಲ್ಲಿರುವುದು ಈ ಕ್ಷೇತ್ರದ ಒಂದು ವಿಶೇಷತೆ. ಜಾಬಾಲಿ ಮಹರ್ಷಿಯ ಶಾಪದಿಂದ ಇಂದ್ರನ ಬಳಿಯಿದ್ದ ಮಗಳು ನಂದಿನಿ ನದಿಯಾಗಿ ಹರಿಯುತ್ತಾಳೆ. ಶಾಪ ವಿಮೋಚನೆಗಾಗಿ ಜಾಬಾಲಿ ಮಹರ್ಷಿಯ ಬಳಿ ಪ್ರಾರ್ಥಿಸಿದಾಗ ದುರ್ಗಾದೇವಿಯನ್ನು ಪ್ರಾರ್ಥಿಸಿದರೆ ಒಳಿತು, ಶಾಪ ವಿಮೋಚನೆಗೆ ದೇವಿಯೇ ಮಾರ್ಗ ಸೂಚಿಸುತ್ತಾರೆ ಎಂದರು. ಶಾಪ ವಿಮೋಚನೆಗಾಗಿ ದುರ್ಗಾ ಪರಮೇಶ್ವರಿಯಲ್ಲಿ ಪ್ರಾರ್ಥಿಸಿದಾಗ ನಂದಿನಿ ನದಿಯಲ್ಲಿ ತಾನೇ ಹುಟ್ಟಿ ಶಾಪ ವಿಮೋಚನೆ ಮಾಡುತ್ತಾಳೆ. ನಂದಿನಿ ನದಿಯ ಮಧ್ಯಭಾಗದಲ್ಲಿರುವ ದುರ್ಗಾ ಪರಮೇಶ್ವರಿ ದೇವಾಲಯದ ಹಿನ್ನೆಲೆಯಿದು. ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ ವಾಸ್ತುಶಿಲ್ಪವು ಕೇರಳದ ನಿರ್ಮಾಣ ಶೈಲಿಯನ್ನು ಹೊಂದಿದೆ. ಪ್ರತಿಯೊಂದು ದೇವಸ್ಥಾನಕ್ಕೂ ತನ್ನದೆಯಾದ ಹಿನ್ನೆಲೆಯನ್ನು ಹೊಂದಿರುತ್ತದೆ. ಹಾಗೆಯೇ ಕಟೀಲು ದುರ್ಗಾಪರಮೇಶ್ವರಿಗೂ ಒಂದು ಕಥೆಯಿದೆ. ಹಿಂದೆ ಅರುಣಾಸುರ ಎಂಬ ರಾಕ್ಷಸನು ನನಗೆ 2 ಹಾಗೂ 4 ಕಾಲಿನ ಪ್ರಾಣಿಗಳಿಂದ ಸಾವು ಬರಬಾರದೆಂದು ಬ್ರಹ್ಮದೇವನಿಂದ ವರ ಪಡೆದಿದ್ದನು. ಅದಾದ ನಂತರ ಅವನು ಎಲ್ಲರಿಗೂ ತೊಂದರೆ ನೀಡುತ್ತಾ ಬದುಕುತ್ತಿದ್ದನು. ಈ ಸಮಯದಲ್ಲಿ ದುರ್ಗಾದೇವಿಯು ರಾಕ್ಷಸ ಅರುಣಾಸುರನನ್ನು ಸಂಹಾರ ಮಾಡಲು ಭೂಮಿಗೆ ಬರುತ್ತಾಳೆ. ಬಂಡಿಯಾಗಿ ರೂಪ ತಾಳುತ್ತಾಳೆ. ಆಗ ರಾಕ್ಷಸ ಅರುಣಾಸುರ ಆ ಬಂಡಿಯನ್ನು ಒಡೆದು ಪುಡಿ ಮಾಡುತ್ತಾನೆ. ಆಗ ದೇವಿಯು ದುಂಬಿಯ ರೂಪವನ್ನು ತಾಳಿ ಅರುಣಾಸುರನನ್ನು ಸಂಹಾರ ಮಾಡುತ್ತಾಳೆ. ಈ ಕಾರಣದಿಂದಲೇ ದೇವಿಯನ್ನು ಬ್ರಾಹ್ಮರಿ ಎಂದು ಕರೆಯುತ್ತಾರೆ. ಈ ಅರುಣಾಸುರನ ಸಂಹಾರವಾದ ಈ ಸ್ಥಳದಲ್ಲಿಯೇ ದೇವಿಯ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಶ್ರೀ ಕ್ಷೇತ್ರದಲ್ಲಿ ಪ್ರಮುಖವಾಗಿ ನಂದಿನಿ ಗೋಸೇವೆ, ಅನ್ನದಾನ, ವಿದ್ಯಾರಂಭ, ಯಕ್ಷಗಾನ ಸೇವೆ, ಅನ್ನಪ್ರಾಶನ, ತುಲಾಭಾರ ಸೇವೆ, ಹೂ ಪ್ರಶ್ನೆ ಇವೇ ಮೊದಲಾದ ಸೇವೆಗಳು ನಡೆಯುತ್ತವೆ. ದೇವರಿಗೆ ನಡೆಯುವ ಸೇವೆಗಳಲ್ಲಿ ಹೂ ಪೂಜೆಯೂ ಒಂದು. ಶ್ರೀ ದುರ್ಗಾಪರಮೇಶ್ವರಿ ದೇವಿಗೆ ಮಲ್ಲಿಗೆ ಹೂವಿನ ಅಲಂಕಾರ ಅಂದರೆ ಬಹಳ ಇಷ್ಟ. ಕಟೀಲಿನ ಅಧಿದೇವತೆ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಸಂಗೀತ, ನೃತ್ಯ ಮತ್ತು ಯಕ್ಷಗಾನವನ್ನು ಬಹಳ ಪ್ರಿಯವಾದದ್ದಾಗಿದೆ. ಆದ್ದರಿಂದ ದೇವಿಗೆ ಯಕ್ಷಗಾನ ಮಾಡಿಸುವುದಾಗಿ ಹರಕೆ ಹೊತ್ತರೆ ನಿಮ್ಮ ಹರಕೆಗಳೆಲ್ಲವೂ ಈಡೇರಿಯುತ್ತವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿರುವ ಕಟೀಲು ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಭಕ್ತಿಯಿಂದ ದೇವಿಯ ದರ್ಶನ ಮಾಡಿ ಭಕ್ತಿ ಪರಾಕಾಷ್ಠೆ ಮೆರೆಯುತ್ತಾರೆ. ಭಕ್ತರ ಕೋರಿಕೆಗಳನ್ನು ಈಡೇರಿಸುವ ಮಾತೆ ಶ್ರೀ ಕಟೀಲು ದುರ್ಗಾಪರಮೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ನಂಬಿಕೆ. ಭಕ್ತಿಯಿಂದ ಪ್ರಾರ್ಥಿಸಿದರೆ ಇಷ್ಟಾರ್ಥ ಸಿದ್ಧಿಸುತ್ತದೆ ಎನ್ನುವ ನಂಬಿಕೆಗೆ ಇಂಬು ನೀಡುವಂತೆ ಅನೇಕ ಬಾರಿ ದೇವಿಯ ಸನ್ನಿಧಾನದಲ್ಲಿ ದೇವಿಯ ಮಹಿಮೆ ಪ್ರಕಟಗೊಂಡಿದೆ. ಮದುವೆ ಆಗದೇ ಇದ್ದವರು ಸಂಬಂಧ ಕೂಡಿ ಬರಲೆಂದು ದೇವಿಗೆ ಹರಕೆ ಹೊತ್ತು ಅದು ನೆರವೇರಿದರೆ ಹರಕೆ ರೂಪದಲ್ಲಿ ಸೀರೆಯನ್ನೊಪ್ಪಿಸುತ್ತಾರೆ. ಮಾತೆ ಶ್ರೀ ಕಟೀಲು ದುರ್ಗಾಪರಮೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ಏಕಾದಶಿ ಹೊರತುಪಡಿಸಿ ಪ್ರತಿನಿತ್ಯ ಅನ್ನಪ್ರಾಶನದ ಸೇವೆ ನಡೆಯುತ್ತದೆ. ಸ್ಥಳೀಯರು ಮಾತ್ರವಲ್ಲದೆ ದೂರದ ಊರುಗಳಿಂದ ಭಕ್ತರು ಭಾಗವಹಿಸುತ್ತಿದ್ದಾರೆ. ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಇರುತ್ತದೆ. ಇದು ದೇವಿಯ ಮಹಿಮೆಗೆ ಸಾಕ್ಷಿಯಾಗಿದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.